1984ರಲ್ಲಿ ಮಹಾತ್ಮ ಗಾಂಧಿ ಕ್ರೀಡಾಂಗಣ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ದಿವಂಗತ ಗುಂಡೂರಾಯರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಸ್ಟೇಡಿಯಂನ ಇನಾಗ್ರೇಷನ್ ಮಾಡಿದ್ರು. ಅವತ್ತಿನ ಜಿಲ್ಲಾ ಸಚಿವರಾಗಿದ್ದಂತಹ ಸನ್ಮಾನ್ಯ ಉಚ್ಮಾಸ್ತಿ ಗೌಡರು ಅವರಿಂದ ಇವತ್ತಿನ ತನಕ ಬಂದಂಥ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ CEO ಇದುವರೆಗೆ ನಾವೆಲ್ಲರೂ ಕೂಡ ಸಾಕಷ್ಟು ಜನ ನಾವು ನೋಡಿದ್ದೀವಿ. ಜಿಲ್ಲಾ ಪಂಚಾಯಿತಿ ಆದಂಥ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ನಿಂಗಪ್ಪ ಅಂತ ಅಧ್ಯಕ್ಷ ಆಗಿದ್ದರು, ನಿಂಗಯ್ಯ ಅಂತ. ಆ ಒಂದು ಸಂದರ್ಭದಲ್ಲಿ ಅಮಿತಾ ಪ್ರಸಾದ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದರು. ಅವತ್ತಿನಿಂದ ಇವತ್ತಿನವರೆಗೂ ಕ್ರೀಡೆಗೋಸ್ಕರ ಯಾರಾದರೂ ಸೇವೆಯನ್ನು ಸಂದಾಯ ಮಾಡಿದರೆ, ಸಮಾಜಕ್ಕೋಸ್ಕರ ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟಿದ್ರೆ, ನಮ್ಮ ಹೆಣ್ಣುಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಟಾಯ್ಲೆಟ್ಗಳು ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಸ್ಕೂಲಲ್ಲಿ ಟಾಯ್ಲೆಟನ್ನು ಕಟ್ಟಿಸ್ಕೊಡೋದ್ರ ಮುಖಾಂತರ ಸರ್ಕಾರಿ ಶಾಲೆಯ ಎಲ್ಲ ಕಾಂಪೌಂಡ್ಗಳನ್ನು, ಸರ್ಕಾರಿ ಶಾಲೆಯಲ್ಲಿ ರಾತ್ರಿ ಆದರೆ ಕುಡುಕರ ಕಾಟ ಜಾಸ್ತಿ ಆಗುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಕಲೆ ಮತ್ತು ಕ್ರೀಡೆ ಇವತ್ತಿನ ಯುಗದಲ್ಲಿ ಬರುವ ವರ್ಷಗಳಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಏನು ನಾಲೆಡ್ಜ್ ಇವತ್ತು ನೀವು ಪುಸ್ತಕದಲ್ಲಿ ಓದ್ತಾ ಇದ್ದೀರೋ ಅವೆಲ್ಲ ಆಲ್ರೆಡಿ ತಂತ್ರಜ್ಞಾನದಲ್ಲಿ ಸಿದ್ಧವಿದೆ. ಏನು ಪ್ರಶ್ನೆ ಹಾಕಿದ್ರು 1 ಸೆಕೆಂಡಲ್ಲಿ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಒಂದು ಹಂತದಲ್ಲಿ ನಾವು ಓದ್ತಾ ಇರೋದು ಅವೇನೂ ಕೂಡ ನಮ್ಮ ಜೀವನದ ಅಂತಿಮ ಯಶಸ್ಸಿಗೆ ಅವೇ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯಾವುದು ಶಾಶ್ವತ ಅಂದರೆ ಮನುಷ್ಯನ ವ್ಯಕ್ತಿತ್ವ, ಮನುಷ್ಯನ ಸಂಸ್ಕಾರ, ಅವರ ನಡವಳಿಕೆ, ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯ, ಹಿರಿಯರನ್ನು ಗೌರವಿಸುವ ಸಂಸ್ಕಾರ, ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇವು ಯಾವ ಪುಸ್ತಕನೂ ಕೂಡ ಕಲಿಸೋಕ್ಕಾಗೋದಿಲ್ಲ. ಇದನ್ನು ಕಲಿಸುವಂಥ ಎರಡೇ ಸಾಧನಗಳು, ಅದು ಒಂದು ಕ್ರೀಡೆ, ಇನ್ನೊಂದು ನಮ್ಮ ಕಲೆಗಳು. ಯಾವ ಮನೆಯಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ಗ್ರಾಮದಲ್ಲಿ, ಯಾವ ಜನಸಮೂಹದಲ್ಲಿ ಕಲೆ ಕ್ರೀಡೆಗೆ ಪ್ರೋತ್ಸಾಹ ಇದೆಯೋ ಅಲ್ಲಿ ನಿಜವಾದ ನಾಯಕರುಗಳು ಹುಟ್ಟಿ ಬರ್ತಾರೆ. ನಾವು ಹಾಗೆ ನೋಡಿದ್ರೆ, ಇತಿಹಾಸವನ್ನು ಮೆಲುಕು ಹಾಕಿದ್ರೆ ಅನೇಕ ಹಿರಿಯರು, ನಾನು ಪಟ್ಟಿ ಮಾಡ್ಕೊಂಡಿದ್ದೀನಿ, ಅವ್ರು ಯಾರನ್ನೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಪ್ರಭಾಕರ್ ಅವರಾಗಲಿ, ನಮ್ಮ ರವೀಂದ್ರ ಅವರು, ಕೃಷ್ಣೇಗೌಡರು, ರವಿಕುಮಾರ್ ಅವರು, ಅನಿಲ್, ಗುರುಪ್ರಸಾದ್ ಅವರು, ಪ್ರದೀಪ್, ಸುರೇಶ್, ಮುನ್ರಾಜ್ ಅವರು, ಸೈಮನ್ ಅವರು, ಓಂಕಾರ್ ಅವರು ಬಗ್ಗೆ ಅಂತೇಳಿ ನಾನು ಭಾವಿಸಿದ್ದೇನೆ. ನಮಗೆ ಅದರ ಮೌಲ್ಯಗಳು, ಅಧಿಕಾರಿಯಾಗಿ ಹೋಗ್ತೇವೆ, 60 ವರ್ಷದ ಕೊನೆ ದಿನ ನಮ್ಮ ಕೆಲಸಗಳನ್ನು ಮೆಲುಕು ಹಾಕಿದ್ರೆ ಜಿಲ್ಲೆಗಳ ಹೆಸರು ಮಾತ್ರ ಜ್ಞಾಪಕ ಇರುತ್ತೆ. ಅದು ಜೀವನ ಆಗೋದಿಲ್ಲ. ನಾವು ಆ ನಡೆಯಲ್ಲಿ ಎಷ್ಟು ಪ್ರೀತಿ, ಅನ್ಯೋನ್ಯಗಳು, ವ್ಯಕ್ತಿತ್ವಗಳಿಗೆ ಗೌರವ ಕೊಡೋದು, ನಿಮ್ಮ ಸಾಧನೆಯನ್ನು ನಾವು ಆ ಸ್ಥಾನದಲ್ಲಿದ್ದು ಗುರುತಿಸುವಂಥದ್ದು, ಅದಕ್ಕೆ ಗೌರವವನ್ನು ಕೊಡುವಂಥದ್ದು. ನಾನು ಹಿರಿಯರನ್ನು ಅವ್ರು ಹೇಳ್ತಾ ಇದ್ರು, ಪ್ರತಿ ವರ್ಷ ಯಾವುದೇ ಅಪೇಕ್ಷೆ ಇಲ್ಲದಲೆ ಗುಬ್ಬಿ ತಾಲೂಕಿನಲ್ಲಿ ಏನೂ ನಿರೀಕ್ಷೆ ಇಲ್ಲದಲೆ, ಯಾವ ಸರ್ಕಾರದ ಅನುದಾನವೂ ಇಲ್ಲದಲೆ ನಮ್ಮ ರಾಜೀವ್ ಕುಮಾರ್ಜಿ ಅವರು ನಿರಂತರವಾಗಿ 40 ವರ್ಷಗಳಿಂದ ಕ್ರೀಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು. ಆ ಥರ ಎಲ್ಲ ಕಬಡ್ಡಿ ಅಸೋಸಿಯೇಷನ್, ನಾನು ಮತ್ತೆ ಈಗ ಹೇಳಿದ ಹೆಸರನ್ನು ಮತ್ತೆ ನಾನು ಪುನರುಚ್ಚರಿಸೋದಿಲ್ಲ, ನೀವೆಲ್ಲ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಅದಕ್ಕೆ ಸರಿಸಾಟಿ ಯಾವುದೂ ಅಲ್ಲ. ಹಾಗಾಗಿ ನೀವೆಲ್ಲ ಒಂದು ರೀತಿ ಯುಗ ಪ್ರವರ್ತಕರು. ನಾವು ಎಲ್ಲೋ ಹುಟ್ಟುತ್ತೇವೆ, ಎಲ್ಲೋ ಹೋಗ್ತೇವೆ, ಆದರೆ ಆ ಮಧ್ಯದ ಹಂತದಲ್ಲಿ ಆ ತೇರನ್ನು, ಆ ಸಂಸ್ಕಾರದ ತೇರನ್ನು, ಸಮಾಜದ ತೇರನ್ನು ಎಳೆಯುವಂಥ ನೈಜ ವ್ಯಕ್ತಿಗಳು ನೀವು ಅಂತಕ್ಕಂಥದ್ದು ನನ್ನ ಭಾವನೆ. ನಿಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ಇವೆಲ್ಲ ಹೇಳಿದಿರಿ ತಾವು. ನಾನು ಈ ಸಂದರ್ಭದಲ್ಲಿ ಒಬ್ಬ ಸಣ್ಣ ಅಧಿಕಾರಿಯಾಗಿ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಹತ್ರ ನನ್ನ ಪೋಸ್ಟಿಂಗ್ ಚಿಕ್ಕಮಗಳೂರಿಂದ ಬದಲಾವಣೆ ಆದಾಗ ಸರ್ ಹತ್ರ ಹೋದೆ, ಒಬ್ಬನೇ ಹೋದೆ, ಯಾವ ಫೋನು ಇಲ್ಲ, ನಥಿಂಗ್. ಸರ್ ಹತ್ರ ಹೋದೆ, ಸರ್ ಹಿಂಗೆ ನನಗೆ ಚೇಂಜ್ ಆಗಿದೆ, ನನಗೊಂದು ಅಭಿಲಾಷೆ ಇದೆ, ನಿಮ್ಮ ಜೊತೆ ಕೆಲಸ ಮಾಡಬೇಕು, ತುಮಕೂರಿಗೆ ಏನಾದರೂ ಒಂದು ಸಣ್ಣ ಕೊಡುಗೆ ಕೊಡಬೇಕು ಅನ್ನೋ ಅಭಿಲಾಷೆ ಇದೆ ಅಂತೇಳಿ. ನಾನು ಹೇಳಿದ 24 ಗಂಟೆಗಳಲ್ಲಿ ಆದೇಶ ಆಗಿ
ನನಗೆ ಸೂಚನೆಯೂ ಕೂಡ ಬಂದು ರಿಪೋರ್ಟ್ ಮಾಡಬೇಕು ಅಂತ. ಅವತ್ತಿಂದ ನಾನು ಈ ಜಿಲ್ಲೆಯಿಂದ ಹೊರಗೋಗೋ ತನಕ ಮಾನ್ಯ ಪರಮೇಶ್ವರ್ ಸಾಹೇಬರಾಗಲಿ, ರಾಜಣ್ಣ ಸಾಹೇಬರಾಗಲಿ, ಜಯಚಂದ್ರ ಸರ್, ಎಲ್ಲ ಮಾನ್ಯ ಶಾಸಕರುಗಳು, ಸೋಮಣ್ಣ ಸಾಹೇಬರು, ಈ ರೀತಿ ಅದು ಹೇಳ್ತಾ ಹೋದರೆ ದೊಡ್ಡ ಪಟ್ಟಿ. ಯಾಕೆ ಮಾತುಗಳನ್ನು ಅವರನ್ನು ನಾನು ನೆನೆಸ್ಕೊಳ್ಳೇಬೇಕು ಅಂತಂದರೆ, ಸರ್ಕಾರದಿಂದ ಅನುದಾನಗಳನ್ನು ತರಲಿಕ್ಕೆ, ಯೋಜನೆಗಳನ್ನು ರೂಪುರೇಷೆಗಳನ್ನು ಮಾಡಲಿಕ್ಕೆ, ಅವುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಬೇಕಾದಂಥ ಆದೇಶಗಳನ್ನು ನಾವು ಹೊರಡಿಸ್ಕೊಳ್ಳಿಕ್ಕೆ ಆ ಎಲ್ಲ ಸ್ವತಂತ್ರವನ್ನು ಕೊಟ್ಟು ಆ ಎಲ್ಲ ಕೆಲಸಗಳಿಗೆ ಬೆನ್ನೆಲುಬಾಗಿ ನಮಗೆ ನಿಂತಿದ್ದಂಥವರು ಈ ಮಹನೀಯರು. ಅದರಲ್ಲೂ ವಿಶೇಷವಾಗಿ ಮಾನ್ಯ ಗೃಹ ಸಚಿವರು ಸರ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅವರು ಸ್ವತಃ ಕ್ರೀಡಾಪಟುಗಳಾಗಿ ಅವ್ರಿಗೆ ಕ್ರೀಡೆ ಬಗ್ಗೆ ಎಲ್ಲಿಲ್ಲದ ಒಂದು ಪ್ರೀತಿ, ಬಹುಶಃ ಅದೇ ಅವ್ರಿಗೆ ಆ ಸಂಸ್ಕಾರ ಬಂದಿರತಕ್ಕಂಥದ್ದು ಅನ್ನೋದು ನನ್ನ ಭಾವನೆ. ಹಾಗಾಗಿ ನಾನು ಒಬ್ಬ ಸಣ್ಣ ಕ್ರೀಡಾಪಟುವಾಗಿ ನನ್ನ ಈ ಯಶಸ್ಸಿನ ಹಿಂದೆ ಏನಿದೆ ಅನ್ನೋದು ನನ್ನ ಗಮನಕ್ಕೆ ಬರುತ್ತೆ, ನನಗದು ಅರ್ಥ ಆಗಿದೆ. ಸೊ ಕ್ರೀಡೆ ನನ್ನ ಜೀವನದಲ್ಲಿ ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ, ಒಂದು 60% ತೆಗೆಯುವಂಥ ಸಾಮರ್ಥ್ಯ ಇದ್ದಂಥ ಒಬ್ಬ ವಿದ್ಯಾರ್ಥಿ, ರೈತನ ಮಗ. ನನಗೆ ಇಷ್ಟು ದೊಡ್ಡ ಒಂದು ಅವಕಾಶ, ಶಕ್ತಿ, ಕಿಚ್ಚು, ಸೇವೆ ಮಾಡುವಂಥ ಒಂದು ಮನೋಭಾವ, ನಿಮ್ಮೆಲ್ಲರ ಪ್ರೀತಿ ಇವೆಲ್ಲ ಬಂದಿರತಕ್ಕಂಥದ್ದು ನಾನು ಕಲ್ಚರಲ್ಲಿ ಇರಲಿಲ್ಲ, ನಾನು ಯಾವುದೇ ಸಾಂಸ್ಕೃತಿಕ ರಂಗದಲ್ಲಿರಲಿಲ್ಲ, ಯಾವ ಕಲೆಗಳಲ್ಲೂ ನಾನು ಇರಲಿಲ್ಲ. ಕಲೆ ನೋಡ್ತಾ ಇದ್ವಿ, ಆಸ್ವಾದಿಸ್ತಾ ಇದ್ವಿ. ಆದರೆ ಒಬ್ಬ ವ್ಯಕ್ತಿಯನ್ನಾಗಿ ನನ್ನ ರೂಪಿಸಿದ್ದು ಕ್ರೀಡೆ ಅಂತಕ್ಕಂಥದ್ದು ನನಗೆ ನನ್ನ ಅಂತರಾಳದ ಮಾತು. ಹಾಗಾಗಿ ತಾವೆಲ್ಲ ಏನು ಮಹನೀಯರಿದ್ದೀರಾ, ಬಹುಶಃ ಈ ಜಿಲ್ಲೆಗೆ ನೀವೆಲ್ಲ ಸಾಂಸ್ಕೃತಿಕ ರಾಯಭಾರಿಗಳು. ಈ ಜಿಲ್ಲೆಯನ್ನು ಕಟ್ಟಿ ಪೋಷಿಸೋದ್ರಲ್ಲಿ ನಿಮ್ಮೆಲ್ಲರ ಕೊಡುಗೆ ನಿಮಗೆ ಗೊತ್ತಿಲ್ಲದಲೇ ಅದು ಯಾರೂ ಅದನ್ನು ಸರಿಸಾಟಿ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸ್ಥಾನ ಇಲ್ಲ ಅಂದರೆ ಅದು ದೊಡ್ಡ ಖಾಲಿ ಸ್ಥಾನವೇ ಅದು. ಹಾಗಾಗಿ ಅಷ್ಟು ದೊಡ್ಡ ಸ್ಥಾನವನ್ನು ಇಷ್ಟು ಕ್ರೀಡೆಗಳಲ್ಲಿ ತಾವೆಲ್ಲ ತುಂಬಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಎಲ್ಲೇ ಇರಲಿ, ನಿಮ್ಮನ್ನು ನೋಡಿ ಆ ಮಕ್ಕಳು ಕಲಿತಾರೆ, ಆ ಮಕ್ಕಳು ಆ ಕ್ರೀಡೆ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ತಾರೆ. ಮತ್ತು ಇನ್ನೊಂದು ನಾನು ಹೇಳಲೇಬೇಕಾಗಿರೋದು, ನೋಡಿ, ಎಲ್ಲ ಪ್ರಪಂಚದ ಸಾಧಕರನ್ನು ನಾವು ನೋಡಿದ್ರೆ ಅವರು ಸಾಧನೆ ಮಾಡಿರೋ ಕ್ಷೇತ್ರದಲ್ಲಿ ಹುಚ್ಚಿನಿಂದ ಆ ಸಾಧನೆಯನ್ನು ಮಾಡಿದ್ದಾರೆ. ಆ ಸಾಧನೆ ಮಾಡಿರೋ ಕ್ಷೇತ್ರವನ್ನು ಅಷ್ಟು ಪ್ರೀತಿಸಿದ್ದಾರೆ. ಹಾಗಾಗಿ ಈ ಕಲೆ ಮತ್ತು ಕ್ರೀಡೆ ಹೇಗೆ ಅಂದರೆ ಇದು ಒಂದು ರೀತಿ ಹುಚ್ಚು, ಪ್ರೀತಿ. ಆ ಕ್ರೀಡೆ ಬಗ್ಗೆ ಯಾರು ಹೇಳ್ದಂಗೆ 4 ಗಂಟೆಗೆ ಎದ್ದೇಳ್ತೀವಿ, ನಮ್ಮನ್ನು ನಾವು ಎಂಥ ಚಳಿ ಇರಲಿ, ಮಳೆ ಇರಲಿ, ನಾವು ಆಟ ಆಡಲೇಬೇಕು, ಕ್ರೀಡೆಗೆ ನಾನು ತೊಡಗಿಸ್ಕೊಳ್ಳೇಬೇಕು ಅನ್ನೋ ಅಭಿಪ್ರಾಯ, ಅಭಿಲಾಷೆ